ಅಂತೂ ಇಂತೂ ಫೈನಲಿ ಒಂದೊಳ್ಳೆ ಪಿ ಜಿ ಸಿಕ್ತಪ್ಪ ನನಗಂತೂ. ವ್ಯೂ ಚೆನ್ನಾಗಿದೆ, ಜಾಗ ಫ್ರೀಯಾಗಿದೆ, ಒಳ್ಳೆ ಊಟ, ಒಳ್ಳೆ ರೂಮು, ಒಂದೊಳ್ಳೆ ಬಾಲ್ಕನಿ, ಟೆರೆಸ್ ಅಂತೂ ಫುಲ್ ಫ್ರೀಯಾಗಿದೆ. ಇಲ್ಲೇ ವಾಕ್ ಮಾಡ್ಬೋದು, ಪಕ್ಕದಲ್ಲಿರೋ ಮಿನಿ ಜಿಮ್ಮಲ್ಲಿ ವರ್ಕೌಟ್ ಮಾಡ್ಬೋದು. ಇನ್ನೂ ಬಟ್ಟೆ ವಿಷಯಕ್ಕೆ ಬಂದರೆ 2 ಸೆಟ್ ಬಟ್ಟೆ ಒಣಗಾಕೋಕ್ಕೆ ಜಾಗ ಇದೆ, ಎಷ್ಟು ಬೇಕಷ್ಟು ಬಟ್ಟೆ ಒಣಗಾಕ್ಬೋದು. ಇನ್ನು ಬಟ್ಟೆ ವಾಶ್ ಮಾಡೋಕ್ಕೆ 3 ವಾಷಿಂಗ್ ಮಿಷಿನ್ ಕೊಟ್ಟಿದ್ದಾರೆ. ಆಹಾ, ನಾನೇ ಅದೃಷ್ಟವಂತೆ. Wake up to reality. ಯಪ್ಪ, ಈ ಹುಡುಗಿರಿಗೇನು ವಾಷಿಂಗ್ ಮಿಷಿನ್ ಯೂಸ್ ಮಾಡೋಕ್ಕೆ ಬರುತ್ತೋ ಬರಲ್ವೋ, ವಾರಕ್ಕೆ 3 ಸತಿ ಕೆಡಿಸಿ ನಿಲ್ಲಿಸ್ತಾರೆ. ಯಾವಾಗ ಬಟ್ಟೆ ಹಾಕಕ್ಕೆ ಬಂದರೂ ಯಾರಾದರೂ ಹಾಕೇ ಇರ್ತಾರಪ್ಪ. ಥೂ, ಬೆಳಗ್ಗೆ ಅಷ್ಟೇ ನನ್ನ ಬಟ್ಟೆ ವಾಶ್ ಮಾಡಿ ಹಾಕಿದ್ದೀನಿ, ಅಷ್ಟು ಬೇಗ ಯಾರೋ ಬಂದು ನಂದೆಲ್ಲ ಸರಿಸ್ಬಿಟ್ಟು ಬಟ್ಟೆ ಹಾಕಿದ್ದಾರೆ. ಇವ್ರಿಗೇನು ಕಣ್ಣು ಕಾಣುತ್ತೋ ಕಾಣಲ್ವೋ ಬಟ್ಟೆ ಒಣಗಿದಾವೋ ಇಲ್ವೋ ಅಂಥೇಳಿ. ಈ ಹುಡುಗಿರಿಗೆ ಕಾಮನ್ ಸೆನ್ಸು ಇಲ್ಲ ಅನಿಸುತ್ತೆ. ಬಟ್ಟೆ ಒಣಗಿಲ್ಲ ಏನಿಲ್ಲ ಸರಿಸಿಟ್ಟಿದ್ದಾರೆ. ಬಟ್ಟೆ ಸರಿಸಿದ್ರೆಲ್ಲ ಒಣಗಿಲ್ಲ ಅಂತ ಮತ್ತೆ ಸರಿ ಮಾಡಿ ಹಾಕ್ಬಂದರೆ ಈ ಮಳೆದು ಬೇರೆ ಕಾಟ ಅತ್ಲಾಗಿ. ಮನೆ ಆಗಿದ್ರೆ ಚೆನ್ನಾಗಿರ್ತಿತ್ತು, ನಮಗೆ ಎಲ್ಲಿ ಬೇಕಲ್ಲಿ ಮೊಳೆ ಹೊಡ್ಕೊಂಡು, ಎಲ್ಲಿ ಬೇಕಲ್ಲಿ ದಾರ ಕಟ್ಕೊಂಡು, ಎಲ್ಲಿ ಬೇಕಲ್ಲಿ ಬಟ್ಟೆ ಒಣಗಿಸ್ಕೊಬೋದಿತ್ತು. ಈ ಪಿ ಜಿಲೋ ದಾರನೂ ಕಟ್ಟಂಗಿಲ್ಲ, ಮೊಳೆನೂ ಹೊಡಿಯೋಂಗಿಲ್ಲ. ಬಟ್ಟೆ ಹೆಂಗೆ ಒಣಗಿಸ್ಕೊಳ್ಳೋದು ನಾವು ಈ ಟೈಮಲ್ಲಿ? ಪಿ ಜಿಲಿ ಬಂದು ಆರಾಮಾಗಿರ್ಬೋದು ಅಂದ್ಕೊಂಡವ್ರಿಗೆಲ್ಲ ಈ ಥರ ಸಣ್ಣ ಪುಟ್ಟ ವಿಷಯ ಆದಾಗ ಮನೆ ನೆನಪಾಗ್ತಿದೆ ಅಲ್ವಾ? ನಂಗಂತೂ ಯಾವಾಗ ಮನೆಗೆ ಹೋಗ್ತೀನಿ ಅನಿಸ್ತಿದೆ.